ಸಾಹೇಬ್ರೆ, ಗುಡ್ ಮಾರ್ನಿಂಗ್. ಹೇಳಿ ಸಾಹೇಬ್ರೆ, ಹೇಳಿ ಸಾಹೇಬ್ರೆ. ಮುಖ ಊದಿಸ್ಕೊಂಡವ್ರೆ, ಏನಕ್ಕಂದ್ರೆ ಬೆಳಿಗ್ಗೆ ಅವ್ರಮ್ಮ 2 ಕಡುಬು ಕೊಟ್ಟವಳೆ, ಅದಕ್ಕೆ. ಸಾಹೇಬ್ರೆ ಹೇಳಿ ಸಾಹೇಬ್ರೆ, ಗುಡ್ ಮಾರ್ನಿಂಗ್. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆಟೋ ಕನ್ನಡಿಗ. ಇವತ್ತು ಡ್ಯೂಟಿ ಜೊತೆಗೆ ಒಂದು ಇಂಟರ್ವ್ಯೂ ಕೂಡ ಇದೆ. ಇಂದಿರಾನಗರಕ್ಕೆ ಹೋಗ್ಬೇಕು ಇವಾಗ. ಇಲ್ಲಿಂದ ನಾನು ಡ್ಯೂಟಿ ಮಾಡ್ತಾ ಇಂದಿರಾನಗರ ಕಡೆ ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಇದಕ್ಕೆ ಆಫೀಸ್ ಡ್ಯೂಟಿ ಮಾಡ್ತಾ ಮನೆಗೆ ಬರೋದು. ಬಾಯ್ ಸಾಹೇಬ್ರೆ, ಟಿಸಿ ಕೊಡಲ್ವಾ? ಬಾಯ್ ಬಾಯ್ ಕತ್ತೆ. ನಾವು ಹೋಗೋಣ ಡ್ಯೂಟಿ ಮೇಲೆ. ಸೊ ಫಸ್ಟ್ ಡ್ಯೂಟಿಗೆ ಬಂದಿದ್ದೀನಿ. ನೋಡೋಣ ಇವಾಗ ಈ ಡ್ಯೂಟಿ ಯಲಹಂಕಕ್ಕೆ ಬಿದ್ದಿದೆ. ಅಲ್ಲಿಂದ ಮತ್ತೆ ಯಾವುದಾದ್ರೂ ಹಾಕ್ಕೊಂಡು ಡ್ಯೂಟಿ ಮಾಡ್ತಾ ಮಾಡ್ತಾ ಸೀದಾ ಇಂದಿರಾನಗರ ಹೋಗು. ಪ್ಯಾಸೆಂಜರ್ಗೆ ವೇಟಿಂಗು. ನೋಡೋಣ ಎಷ್ಟಾಗುತ್ತೆ. ಬಾಡಿಗೆ ಡ್ರಾಪ್ ಮಾಡಿ ಅರ್ಧ ಗಂಟೆ ಆಯಿತು. ಅಲ್ಲೇ ಡ್ರಾಪ್ ಮಾಡಿದ್ದು. ಅಲ್ಲಿಂದ ನಾನು ಈ ಕಡೆ ಬಂದೆ. ಇವಾಗ ಅಲ್ಲಿ ಡ್ಯೂಟಿ ಬೀಳ್ತಾ ಇಲ್ಲ ಅಂತ. ಇವಾಗ ಡ್ಯೂಟಿಗಳೇ ಇಲ್ಲ. ಅರ್ಧ ಗಂಟೆ ಆಯಿತು, ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ನಮ್ಮ ಯಾತ್ರಿ ಊಬರ್ 2 ಆನಲ್ಲಿದ್ದಾವೆ. ನಮ್ಮ ಯಾತ್ರಿ ಊಬರ್ ಸೌಂಡೇ ಇಲ್ಲ. ಸೊ ಇಲ್ಲಿಂದ ಮೂವ್ ಮಾಡ್ತಾ ಇದ್ದೀನಿ ಬೇರೆ ಕಡೆ. ನೋಡೋಣ, ಆ ಕಡೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆ ಕಡೆಯಿಂದ ಯಾವುದಾದ್ರು ಡ್ಯೂಟಿ ಬಿದ್ದರೆ ನಮಗೂ ಸ್ವಲ್ಪ ಈಸಿಯಾಗಿರುತ್ತೆ ಅಲ್ವಾ. 430 ರೂಪಾಯಿ ಬಾಡಿಗೆ. ಮೊಬೈಲ್ ಹಿಂಗೆ ತೆಗಿತಾ ಇದ್ದೀನಿ, ಟಕ್ಕಂತ ಹೋಗ್ಬಿಡ್ತು. ಏನು ಮಾಡ್ತೀರಾ, ಸಿಕ್ಕಿದ್ರೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಆನ್ ದ ಸ್ಪಾಟ್ ಟಕ್ಕಂತ ಹೊಡ್ಕೊಂಡ್ಬಿಟ್ರು. 430 ರೂಪಾಯಿ. 430 ರೂಪಾಯಿ ಅಂತಂದರೆ 25-27 ಕಿಲೋಮೀಟ್ರ್ ಬಾಡಿಗೆ. ಈ ಟ್ರಾಫಿಕಲ್ಲಿ ಅಂದರೂ ಆಗೋದೇ ಇಲ್ಲ. ಆಲ್ಮೋಸ್ಟ್ 2 ಅವರ್ ಬೇಕು ಆ ಬಾಡಿಗೆ ಡ್ರಾಪ್ ಮಾಡೋಕ್ಕೆ. 9:30ಗೆ ಡ್ಯೂಟಿ ಮಾಡಿರೋದು. ಅಲ್ಲಿಂದ 1.25 ಗಂಟೆ ಕಾದ ಮೇಲೆ ಡ್ಯೂಟಿ ಬಂದಿರೋದು. ಬನ್ನಿ ಅದನ್ನೇ ಮಾಡೋಣ. ಲೋಕಲ್ಲು ಇದು ಒಂದು 60 ರೂಪಾಯಿ ಬಾಡಿಗೆ. ಅದಾದರೂ ಮಾಡೋಣ ಅಲ್ವಾ. ಇಲ್ಲವರೇ ನೋಡಿ, ಇವರು ಫ್ರೀಯಾಗಿ ಗ್ರೀಸಿಂಗ್ ಮಾಡಿಕೊಡ್ತಾರೆ. ಯಾರಿಗಾದ್ರೂ ಗ್ರೀಸಿಂಗ್ ಮಾಡಿಸ್ಬೇಕು ಅಂತಂದ್ರೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಡಿ. ಎಷ್ಟು ಸರ್ ಗ್ರೀಸಿಂಗು? ಕೇವಲ 100 ರೂಪಾಯಿ. ಕೇವಲ 100 ರೂಪಾಯಿ. 100 ರೂಪಾಯಿ ಅನ್ನೋದು ನಿಮ್ಗೆ ಕೇವಲ ಆಗೋಯ್ತು ಅಲ್ಲ. 100 ರೂಪಾಯಿ ಕಮಾಯಿ ಮಾಡಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾ ಸರ್? ನೀವೇನೋ ಈ ಕಡೆ ಒಂದು ಗ್ರೀಸ್ ಹಚ್ಬಿಟ್ರೆ ಮುಗಿದೋಯ್ತು. ಹೊಟ್ಟೆ ಪಾಡು ಗೊತ್ತಾಗತ್ತೆ. 20 ಗಾಡಿ ಉಳಿಸ್ತಾನ. ಹೊಟ್ಟೆ ಪಾಡು ಸ್ವಾಮಿ. ಅಲ್ಲ, ನಿಮ್ದು ಹೊಟ್ಟೆ ಪಾಡಾದ್ರೆ ನಮ್ದೇನು ಬಟ್ಟೆ ಪಾಡ? ಕಷ್ಟ ಬೀಳ್ತೀವಿ ಸ್ವಾಮಿ. ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ. ನಾವು ಕಷ್ಟ ಪಡ್ತೀವಿ ಸರ್. ನೀವಿದ್ರೆ ನಾವು, ನಾವಿದ್ರೆ ನೀವು. ಹಿಂಗ್ ಮರದ ನೆಳಲ್ಲಿ ಹಾಕೊಂಡ್ಬಿಟ್ಟು ಆರಾಮಾಗಿ ಗ್ರೀಸಿಂಗ್ ಮಾಡಿಸ್ಕೊಂಡು ಕೂತ್ಕೊಂಡ್ ಬಿಡೋದು ಅಲ್ವಾ ಸರ್? ನೆಳ್ಳು ಇದೆ ಆರಾಮಾಗಿ. ನೆಳ್ಳು ಇದೆ. ನೆಳ್ಳಂತ ನೋಡಿ ಇದು. ಅಲ್ಲ, ಎಲೆ ಎಲ್ಲ ಉದುರ್ಸ್ಬಿಟ್ಟಿದ್ದೀರಾ. ನೆರಳ ಇದು. ಡ್ಯೂಟಿನೇ ಇಲ್ಲ, ಸುಮ್ಮನೆ ಮರದ ಕೆಳಗಡೆ ಹಾಕೊಂಡು ಕೂತ್ಕೊಳ್ಳೋದು. ಇವತ್ತಿನ ಲೈನ್ ಆಫ್ ದ ಡೇ: ಯಾರೋ ಗಳಿಸಿದ್ದನ್ನು ಅನುಭವಿಸಲು ಯೋಗವಿರಬೇಕು, ನಾವೇ ಗಳಿಸಿ ಅನುಭವಿಸಲು ಯೋಗ್ಯತೆ ಇರಬೇಕು. ವಾಟ್ ಅ ಲೈಫ್. ಡ್ಯೂಟಿಗಳಿಲ್ಲ ಇವತ್ತು. ಫುಲ್ ಡಲ್ ಆಗಿದೆ ಬಿಸ್ನೆಸ್ಸು. ಆಲ್ಮೋಸ್ಟ್ ನಾನು ಕೊಡಗಳ್ಳಿಯಲ್ಲಿದ್ದೆ. ಕೊಡಗಳ್ಳಿಯಿಂದ ನಾನು ಇವಾಗ ಇಂದಿರಾನಗರ ತನಕ ಖಾಲಿ ಬಂದಿದ್ದೀನಿ. 1 ರೂಪಾಯಿ ಅರ್ನ್ ಮಾಡಿಲ್ಲ. ಡ್ಯೂಟಿ ಅಂದ್ರೂ ಆನಲ್ಲೇ ಇದೆ. ಮೊಬೈಲ್ ಓವರ್ ಹೀಟ್ ಆಗ್ತಾ ಇದೆ ಹೊರತು ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಆಯ್ತಣ್ಣ, ನಿಂದಣ್ಣ ಪರವಾಗಿಲ್ವಣ್ಣ? ಎಷ್ಟು ಕೊಡ್ತಾರಣ್ಣ ಒಂದು ಸಿಲಿಂಡ್ರಿಗೆ? ಸಿಲಿಂಡರ್ 1950. ಅಲ್ಲಣ್ಣ, ನೀನ್ ಹಾಕಿದ್ರೆ ನಿನ್ಗೆ ಎಷ್ಟು ಕೊಡ್ತಾರಣ್ಣ? 50 ರೂಪಾಯಿ ಒಂದು ಸಿಲಿಂಡರ್. ಒಬ್ಬೊಬ್ರು ಕೊಡ್ತಾರೆ. ಸೂಪರ್. ಏನ್ ಮಾಡೋದು, ಹೊಟ್ಟೆ ಪಾಡು ಅಂತೀರಾ ಅಣ್ಣ? ಇದೇನಣ್ಣ ಹೆಲ್ಮೆಟ್? ಫಾಲೋವರ್ಸಾ? ಸೂಪರ್ ಸೂಪರ್, ಥ್ಯಾಂಕ್ಸ್ ಅಣ್ಣ, ಧನ್ಯವಾದ. ನಾಳೆ ಬ್ಲಾಗ್ ಅಲ್ಲಿ ಬರ್ತೀರಾ ನೋಡ್ರಿ, ಯೂಟ್ಯೂಬ್ ಅಲ್ಲಿ.
ನಾಳೆ ಯೂಟ್ಯೂಬ್ ಅಲ್ಲಿ ಲಾಗಲ್ ಬರ್ತೀರಾ ನೋಡ್ರಿ. ನೋಡ್ತೀನಿ ಮೇಡ, ಲೈಕ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ಓಕೆ ಅಪ್ಪಾಜಿ ಬಾಯ್. ಹಾ ಆಯ್ತು. ಡ್ಯೂಟಿ ಏನ್ರಿ ಎಲ್ಲಾ ಕಡೆ ಫಾಲೋವರ್ಸ್ ಇಟ್ಬಿಟ್ಟಿದ್ದೀರಾ? ಸರ್ ನಿಮ್ಮ ಏರಿಯಾದಲ್ಲಿ ಆಟೋ ಕನ್ನಡಿಗ ಅವ್ರೆ ಹೇಳಿ ಸರ್. ಏನ್ರಿ ಎಲ್ಲೆಲ್ಲೋ ಫಾಲೋವರ್ಸ್ ನಿಮ್ಗೆ? ಆ ಏನ್ ಮಾಡೋಣ ಸರ್, ಹೊಟ್ಟೆ ಪಾಡು. ಹಲೋ ಎಕ್ಸ್ಕ್ಯೂಸ್ ಮೀ, ಹೇಳಿ. ನನ್ನ ಗಾಡಿಲಿ ಬರೋ ಕಸ್ಟಮರ್ಗೆ ನಾನು ಹೇಳ್ತಾ ಇದ್ದೀನಿ, ಓಕೆ, ವಿಡಿಯೋ ಮುಖಾಂತರ ನೀವು ಸ್ಕ್ಯಾನ್ ಮಾಡಬೇಕಾಗಿರೋದು ಇದನ್ನ. ಆಮೇಲೆ ವಿಡಿಯೋದಲ್ಲೂ ಯಾರನ್ನ ಪೇಮೆಂಟ್ ಹಾಕೋರಿದ್ರೆ ಯುವರ್ ಚಾಯ್ಸ್, ನೋ ಅಬ್ಜೆಕ್ಷನ್, ನೋ ಅಬ್ಜೆಕ್ಷನ್. ಸ್ಕ್ರೀನ್ಶಾಟ್ ಹೊಡೀರಿ, ಹಾಕಿ ಆರಾಮಾಗಿ. ಏನು ನೀವು 1,50,000 ಹಾಕೋದಿದ್ರೆ ಹಾಕಿ. ಎಲ್ಲಾರು ಬಂದ್ಬಿಟ್ಟು ಇದನ್ನ ಸ್ಕ್ಯಾನ್ ಮಾಡೋದು. ಇದು ಪಾಪ ನಮ್ಮ ಅನಿತಾ ಮೇಡಮ್ ಅವರು ಇದನ್ನ ಇದಕ್ಕೆ ಅಂದ್ರೆ ಡೊನೇಷನ್ ಮಾಡೋರು ಮಾಡ್ಬೋದು ಅಂತ ಹಾಕೋರೆ. ಇದು ಜನ ಏನ್ ಮಾಡ್ತಾವ್ರೆ ಅಂದ್ರೆ ನಾನು ಕಷ್ಟಪಟ್ಟು ದುಡಿಯೋದನ್ನೆಲ್ಲ ಡೊನೇಷನ್ ಮಾಡಕ್ ಹೋಯ್ತಾವ್ರೆ ರೇ. ಏನ್ರಿ ಇದು? ಅದ್ ಬಿಟ್ಬಿಡೋದು. ಅದ ಪಬ್ಗೆ ಎಕೋಸ್ ಅಲ್ಲಿಗೆ ಇಲ್ಲಿ ಹೋದಾಗೆಲ್ಲ ನಾನು ಈ QR ಇಕ್ಕಿದೀನಿ, ಈ ತರ QR ನೋಡ್ರಿ. ಇದೆಲ್ಲ ಪಬ್ಬಲ್ ಕೊಡೋದು ಟ್ಯಾಗ್. ಎಕೋಸ್ ಆಫ್ ಎರ್ತ್ಗೆ ಹೋದಾಗ ಆಟೋ ಕನ್ನಡಿಗ ಅನ್ನೋದು ಅದು ಇದೆಲ್ಲ ತಗೊಬಂದ್ಬಿಟ್ಟು ನಾನು ಗಾಡಿಲಿ ಹಾಕಿದೀನಿ. ಇದನ್ನ ಬಿಟ್ಬಿಟ್ಟು ಇಲ್ಲಿ ಇದನ್ನ ಸ್ಕ್ಯಾನ್ ಮಾಡೋದು, ಇದನ್ನ ಸ್ಕ್ಯಾನ್ ಮಾಡೋದು. ಅದ್ ಬಿಟ್ರೆ ಇದನ್ನ ಸ್ಕ್ಯಾನ್ ಮಾಡೋದು. ಅಯ್ಯೋ ಸರ್ ಇದೇನು ಇನ್ಸ್ಟಾಗ್ರಾಮ್ ಓಪನ್ ಆಗ್ತೈತೆ ಅನ್ನೋದು. ಇಂತ ಜನಗಳು ಎಲ್ಲಿ ಸಿಗ್ತಾರ ನಮ್ಗೆ? ಹೊಡೀರಿ ಚಪ್ಪಾಳೆ ಅಂತ ನಮ್ ಮನ್ಸಿಗೆ ಗೊತ್ತಾದಪ್ಪ. ಸಾಕು ಅಭಿಮಾನಿ ದೇವರುಗಳಲ್ಲಿ ವಿನಂತಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೊಡೆದ್ಬಿಡಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಓಕೆ. ಆಮೇಲೆ ಏನಿಲ್ಲ, ಟರ್ನ್ ಔಟ್ ಏನಿಲ್ಲ. ಇಂದಿರಾನಗರಕ್ಕೆ ಬಂದಿರೋ ಕಾರಣ ಏನಪ್ಪ ಅಂತಂದ್ರೆ ಒಂದು ಇಂಟರ್ವ್ಯೂ ನಡೀತಾ ಇದೆ. ನಮ್ಮ ಅನಿತಾ ಮೇಡಮ್ ಅವ್ರು ಕಳ್ಸಿರೋದು. ನಾನು ಡ್ಯೂಟಿ ಮಾಡ್ಕೊಂಡು ಅಲ್ಲಿದ್ದೆ, ಡ್ಯೂಟಿ ಬೀಳಿಲ್ಲ, ಅಲ್ಲಿಂದ ಖಾಲಿ ಬಂದೆ. ಇವಾಗ ಇಂಟರ್ವ್ಯೂ ಮುಗಿಸ್ಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರೋದು ಅಲ್ವಾ ಸರ್? ಅಷ್ಟೇ ಜೀವನ. ಬರೋಣೆ, ಬಾಯ್. ತಗೊಳಪ್ಪ, ನೀನ್ ಕಂಟಿನ್ಯೂ ಮಾಡ್ಕೊ. ಮಿಕ್ಕಿದ ನಾವು ಕಂಟಿನ್ಯೂ ಮಾಡ್ತೀವಿ. ಇವರು ಇವಾಗ ಇಂಟರ್ವ್ಯೂ ಮುಗಿಯೋ ತನಕ ಇರ್ತಾರೆ. ಅದಾದ್ಮೇಲೆ ಇವ್ರು ಡ್ಯೂಟಿ ಆನ್ ಮಾಡ್ತಾರೆ, ಮತ್ತೆ ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರೋದು. ಒಂದ್ ನಿಮಿಷ ಇರೋಣ, ಇಲ್ಲೆಲ್ಲ ತೋರ್ಸೋಣ. ಇಲ್ಲಿ ನೋಡ್ರಿ, ಇದೆಲ್ಲ ತೋರ್ಸು. ಕನ್ನಡದಲ್ಲಿ ಮಾತನಾಡಿ. ಇದು ಗಾಡಿ ಹಿಂದೆ ಇತ್ತು, ಇದನ್ನ ಇವಾಗ ಇಲ್ಲಿ ಒಳಗಡೆ ಹಾಕ್ಸಿದ್ದಾರೆ. ಆಮೇಲೆ ಹಣ ಹಿಂದ್ಗಡೆ ಇದ್ದಿದ್ದು ಕನ್ನಡ ಮಾತಾಡ ಬ್ಯಾವರ್ಸಿ, ಕನ್ನಡದಲ್ಲಿ ಮಾತಾಡ ಬ್ಯಾವರ್ಸಿ, ಕನ್ನಡ ಮಾತಾಡ ಬ್ಯಾವರ್ಸಿ ಅಂತ ಹಿಂದ್ಗಡೆ ಹಾಕ್ಸಿದ್ದು. ಅದು ಇವಾಗ ಒಳಗಡೆ ಅಲ್ವಾ, ನಮ್ಗೆ ತುಂಬಾ ಕಷ್ಟ ಬಂದ್ಮೇಲೆ ಲವ್ ಜಾಸ್ತಿ, ಅದಕ್ಕೆ ಪ್ರೀತಿಯಿಂದ ಕನ್ನಡದಲ್ಲಿ ಮಾತನಾಡಿ. ಇಲ್ಲಿ ಅಯ್ಯೋ ಪರಶುರಾಮ್ ಶೆಟ್ಟಿ ಎಷ್ಟು ಒಳ್ಳೆಯವನು, ಊದ್ಬತ್ತಿ ಅಗರಬತ್ತಿ ಎಲ್ಲ ಇಟ್ಬಿಟ್ಟವನೆ ಅಂತ ಅನ್ಕೋಬಿಟ್ಟಿರ. ಖಾಲಿ ಆಗೋಯ್ತಾ ಏನದು? ಇದು ಗಾಡಿ ಪೂಜೆ ಮಾಡಕ್ಕೆ ಡೈಲಿ ಬೆಳಗ್ಗೆ ಎದ್ದಿದ್ದೀವಿ, ಇದ್ ಮಾಡಕ್ಕಲ್ಲ. ಸಾಯಂಕಾಲ ಪೋಟ್ಬೇಕಾದ್ರೆ ಅಲ್ಲಿ ಮೋರಿ ಹತ್ರ ಸೊಳ್ಳೆ ಕಚ್ತವೆ. ಸಾಯಂಕಾಲ ಪೋಟ್ಬೇಕಾದ್ರೆ ಮೋರಿ ಹತ್ರ ಸೊಳ್ಳೆ ಕಚ್ತವೆ. ಅದಕ್ಕೆ ಇದನ್ನ ಹಚ್ಬಿಟ್ಟು ಇನ್ನು ಇಟ್ಬಿಡೋದು. ಇದು ಸ್ಮೆಲ್ಗೆ ಸೊಳ್ಳೆನೂ ಬರಲ್ಲ, ಮೋರಿ ಸ್ಮೆಲ್ಲೂ ಬರಲ್ಲ. ನೀಟಾಗಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋದು. ಬಂದ್ರು ನಮ್ಮ ಮೇಡಮ್ ಅನಿತಾ ಅವರು. ಅಲ್ಲ, ಎಲ್ಲರೂ ಪೂಜೆಗಂತ ಗಾಡಿಲಿ ಅಗರಬತ್ತಿ ಇಟ್ರಿ. ಈ ವಯ್ಯ ಸಾಯಂಕಾಲ ತನ್ನ ಪೂಜೆಗೆ ಅಗರಬತ್ತಿ ಇಟ್ಟವ್ರೆ, ಗಂಧದ ಕಡ್ಡಿ. ನಮ್ಮ ಅನಿತಾ ಮೇಡಮ್ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ರಮದಾನ್ ಕರೀಂ ಭಾಯ್. ನಿಮ್ಗೂ ಕೂಡ ನಮಸ್ತೆ. ನನ್ ಮಗ. ನಮಸ್ಕಾರ ಸರ್. ಮೇಡಮ್ ಇವಾಗ ಸ್ಕೂಲ್ ಬಿಡುತ್ತೆ, ಆ ಕಡೆ ಹೋಗ್ಬಿಡೋಣ. ಖಂಡಿತ ಆ ಕಡೆನೆ ಹೋಗೋಣ. ಹಾ, ನಮ್ಮ ಆಟೋದ ನಡೀರಿ. ಆಟೋದಲ್ಲೇ ಹೋಗ್ಬಿಡೋಣ. ಸರಿ. ಇಲ್ಲವ್ರೆ ನೋಡಿ, ನಮ್ಮ ಸಂಘಟನೆ ಖಜಾಂಚಿ. ಏನಕ್ಕೆ? ಬೆಂಗಳೂರು ಆಟೋ ಸೇನೆ ಖಜಾಂಚಿ ಅಲ್ವಾ ನೀವು? ಹೌದು. ಅಲ್ಲ ಇನ್ನು ಕೇಳೇ ಇಲ್ಲ, ಆಲ್ರೆಡಿ ದುಡ್ಡಿಲ್ಲ ಅಂತ ಇದೆಯಾ? ಶೆಟ್ರೆ ಅಲ್ಲ, ನಾನು ಇನ್ನು ಕೇಳ್ಬೇಕು ಅಂತ. ನೀವು ಖಜಾಂಚಿ ಅಲ್ವಾ, ಒಂದ್ ಸ್ವಲ್ಪ ಅಂತ. ಸರ್, ನಮ್ ಗಾಡಿ ಲೋನ್ ಪೆಂಡಿಂಗ್ ಇದೆ, ಒಂದ್ 20,000 ಬೇಕು ಸರ್. ಚೆಕ್ ಕೊಡಿ ಸರ್, ನಡೆಯುತ್ತೆ. ಬೇಡ ಸರ್, ಖಾಲಿ ಐತೆ ಅಂತ ಎತ್ತಾ ಇದೀರ ಬಾಯ್ಬಿಟ್ಟು. ವಯ್ಯ ಐತಲ್ಲ, ಇಲ್ಲಿಂದ ಹಾರ್ಬಿಟ್ಟು ಹೋಗವನೆ. ಅವಾಗ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾನು. ಇವಾಗ ನೋಡಿ ಬರ್ಲಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಇಲ್ಲೇ ಇಂಟರ್ವ್ಯೂ ನಡೀತಾ ಇರೋದು.
ಏನ ಬಾರ್ಡರ್ ಕಟ್ಕೊ ಬರ್ತಾ ಇದ್ಯಾ? ಬಾರ್ಡರ್ ಏನಕ್ಕೆ ಕಟ್ಕೊ ಬರ್ತಾ ಇದೀರಾ? ಸರ್ BBMP ಅವ್ರೆ, ಇವರ ನೋಡಿ ಈ ಗೇಟನ್ನ ಹಾರಿದ್ದು. ಹೌದು, ಇವಾಗಲ್ಲ, ಇಷ್ಟಿರೋವಾಗ ಇನ್ನೂ ಹರಿದೀನಿ. ಏನ್ ಇವಾಗ ಶಟ್ರೆ ಹೆಂಗ್ ಬಂತು ಇಂಟರ್ವ್ಯೂ? ಬರ್ತದಲ್ಲ ನೋಡೋರಂತ. ಸರ್ವಣ್ಣ ಅಣ್ಣ ಹೇಳಿ. ಫಸ್ಟ್ ಇಂಟರ್ವ್ಯೂ ಅಣ್ಣ. ಕಿತ್ತಾಡೋಣ ಅಂತ ಅಂದು ಈ ವಯ್ಯ ನನಗೆ ಮಾತಾಡಕ್ಕೆ ಕೊಡ್ತಾ ಇಲ್ಲ. ನಾನು ಎತ್ತಾ ಇದ್ದೀನಿ, ಅಣ್ಣ ನಾನು ಮಾತಾಡ್ತೀನಿ, ಮಾತಾಡಕ್ಕೆ ಹಂಗೆ ನಾನು ಫುಲ್ ಮತ್ತು ಕೋಪ ಬರಲ್ಲ. 10 ನಿಮಿಷ ಆಟೋದಲ್ಲಿ ಮಾತಾಡ್ಬಿಟ್ಟು ಅದೇ ಬಂದ್ಬಿಟ್ಟು ನಮ್ದೆಲ್ಲ ಕಿತ್ಕೊಂಡು ಮಾತಾಡ್ಬಿಟ್ರು. ನಾನು ಹೇಳ್ತಾ ಇದ್ದೀನಿ, ಅಣ್ಣ ನಾನು ಮಾತಾಡ್ಬೇಕಣ್ಣ, ಕುತ್ಕೊಂಡ್ಬಿಟ್ಟಿದ್ದೆ ಸೈಲೆಂಟ್ ಆಗಿ. ಅಲ್ಲ ಇದ್ರೆ ನನ್ಗೆ ರಕ್ತ ಕುದ್ಬಿಡ್ತದೆ ಅಣ್ಣ. ನಿನ್ ರಕ್ತ ಕುದಿಯೋದಲ್ಲ, ಅಲ್ಲ ನಿನ್ ರಕ್ತ ಕುದೀಲಿ, ನಮಗಾದ್ರೂ ಮಾತಾಡಕ್ ಕೊಡಯ್ಯ. ಅಲ್ಲ ಎಷ್ಟು 15 ನಿಮಿಷ ಇಂಟರ್ವ್ಯೂ ಅಪ್ಪ, 15 ನಿಮಿಷ ಇಂಟರ್ವ್ಯೂ ನಿನ್ ಮುಗ್ದೈತೆ. ಅದಾದ್ಮೇಲೆ ನಮ್ಗೆ ಮಾತಾಡಕ್ ಬಿಡೋ ಅಂತವ್ರು ಬಿಡ್ತಾ ಇಲ್ಲ. ಸರ್ವಣ್ಣ ನಮ್ಮಿಬ್ರಿಗೂ ಮಾತಾಡಕ್ ಕೊಟ್ನ ಅಣ್ಣ. ಏನ್ ಹೇಳ್ಬೇಕ ನೋಡಿ, ಕೋಲ್ ಹಿಡ್ಕೊಂಡು ನಿಂತವ್ರು ನೋಡಿ. 40 ನಿಮಿಷ ವಿಡಿಯೋದಲ್ಲಿ 20 ನಿಮಿಷ ಅವರೇ ಮಾತಾಡಿದ್ದಾರೆ. ವೈಫೈ ಕನೆಕ್ಟ್ ಮಾಡ್ಬಿಡೋಣ. ಯಾವ್ದಣ್ಣ, ಜಿಯೋನ ಏರ್ಟೆಲ್ ಅಣ್ಣ? ನಾನೆಲ್ಲ ಬ್ರ್ಯಾಂಡಿಂಗ್ ಹೆಸರೇ ಹೇಳಲ್ಲ ಅಣ್ಣ, ದುಡ್ಡಾಯ್ತು. ಓ ಪ್ರಮೋಷನ್ ಆಗ್ಬಿಡುತ್ತಲ್ಲ, ಹೆಸರು ಹೇಳ್ಬಿಟ್ರೆ ಪ್ರಮೋಷನ್ ಆಯ್ತು. ಸಾರಿ ಗೈಸ್, ಅದ್ರ ಪ್ರಮೋಷನ್ ಆಗ್ಬಿಡ್ತು. ಆ ಕಂಪ್ನಿಯವ್ರಿಗೆ ಹೇಳಿ ನಮ್ಗೆ ಕಾಸು ಕಳ್ಸಕ್ಕೆ ಅಲ್ವಾ ಸರ್? ಬಾಯಿಂದ ಹೇಳ್ಬಿಟ್ಟಿದೀವಲ್ವಾ, ಪ್ರಮೋಷನ್ ಆಗ್ಬಿಡ್ತು. ಇವಾಗ ನನ್ಗೊಂದು 10,000, ನನಗೊಂದು 30,000 ಅಣ್ಣ. ನಿಮ್ಗೆ? ನನಗ್ ಬೇಡ ಅಣ್ಣ. ಅಣ್ಣ ನೀನ್ ಒಂಚೂರು ಜಾಸ್ತಿ ಹೇಳ್ಬಿಟ್ಟಲ್ಲ. ನನ್ಗೆ 10,000 ಬೇಡ, 40,000. ನನಗೊಂದು 80,000. ಅವಾಗೆಲ್ಲ ಹಿಂಗೆ ಅಣ್ಣ, ಚಪ್ಪರ್ ಹೊಡಿಬೇಕಾರೆ ಎಷ್ಟು ವರ್ಷಗಳಾಗೋಗಿತ್ತು ಸ್ವಾಮಿ ಈ ತರ. ಬಾಯ್ಲಿ ಇಲ್ಲಿ ತೋರ್ಸ್, ಬಾಯ್ಲಿ ಏನ್ ಸಮಾಚಾರ? ದೊಡ್ಡವ್ರು ಈ ಕಡೆ ಬಂದ್ಬಿಟ್ಟಿದ್ದೀರಾ ನೋಡ್ರಿ. ಎಷ್ಟ್ ದಿನ ಆಗಿತ್ತು ಈ ತರ ಚಪ್ಪರ್ ಹೊಡೆದ್ಬಿಟ್ಟು ತಿರ್ಗಾ ಹೊಡಿತಾ ಇದೀವಿ. ಪಕ್ಕ ಕೆಲಸ ಕೊಡೋದೇ ನಿಂಗೆ. ಹೇಳಿ. ಹಿಂದಿನ ಹೇಳ್ಬೇಕಲ್ಲ, ಪ್ಯಾಡ್ ವೆಂಡಿಂಗ್ ಮಷೀನ್ ಹಾ ಹೇಳಿ. ಸರಿಯಾಗಿ ಇಡ್ಬೇಕದು. ರಿಪೇರಿ ಬೇಕಾಗಿಲ್ಲ. ಬಂ ಪಬ ಬಂ ಪಬ ಬಂ ಪಂ ಪಂ ಪಂ. ಬಾಣ ಇಲ್ಲಿ, ಬಾಣ ಇಲ್ಲಿ. ಈ ವಯ್ಯನ್ ಜೊತೆ ಬಂದ್ರೆ ಇದೇ ಗೋಳು. ಹತ್ತು ಕೊಡು. ಒಂದ್ ರೌಂಡೇ ಹೋಗ್ಬಿಟ್ಟು ಬಂದ್ಬಿಡೋ ಇರೋಣ. L&T ಗಾಡಿ ಚಾಂಡಿಯರ್ ಅಲ್ವಾ ಇದು? ನಾ ಡ್ರೈವರ, ನೀ ನನ್ನ ಲವ್ವರ. ಮೊನ್ನೆ ತೆಲುಗಲ್ಲಿ ಮಾತಾಡಿದ್ರು. ಇವಾಗ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ಟ್ರ್ಯಾಕ್ಟರ್ ಓಡ್ಸಕ್ ಹೋಗಿದ್ದಾರೆ. ಟ್ವಿಟರ್ ಅಲ್ಲಿ ಅದೇ ಬೊಂಬಡಿ ಬಾಯಜ. ಇರೋ ಒಂದೇ ನಿಮಿಷ. ಓಡಿಸಿದ್ಯಾ ಟ್ರ್ಯಾಕ್ಟರ್? ಯಾವತ್ತಲ್ಲ ಓದ್ತೇರಿ ಏನಣ್ಣ 2,000 ಅಂತಲ್ಲ ಅಣ್ಣ? ಇವತ್ತ ಡೈಲಿ 2,000 ಮಾಡ್ತೀನಿ ಅಣ್ಣ. ಅಣ್ಣ 3 ದಿನ ಡ್ಯೂಟಿ ಮಾಡಿರೋದು. ಏನ್ರಿ ಕಿತ್ಕೊಳ್ತೀರಾ ನಂದು? ನಿಮ್ ಯೋಗ್ಯತೆ ಇದೆ ಏನ್ರಿ ನಂದು ಕಿತ್ಕೊಳಕ್ಕೆ? ಹೌದು, ಆಟೋದಲ್ಲಿ ಸೀಟ್ ಮೇಲೆ ಕುತ್ಕೊಂಡ್ರೆ ಅದು ಆಕ್ಚುಲಿ ಎಡಿಟಿಂಗ್ ಅಲ್ಲಿ ಹಾಕ್ಬೇಕಾಗಿತ್ತು, ಆಯ್ತಾ? ಅದಕ್ಕೆ ನಾನೇ ಕೊಟ್ಬಿಟ್ಟೆ. ಆಯ್ತು. ಏನ್ರಿ ಸ್ವಾಮಿ? ಏನಿಲ್ಲ ಸ್ವಾಮಿ, ನಂದು ಇವತ್ತು ದುಡಿಮೆ ಆಗಿಲ್ಲ ಸ್ವಾಮಿ. ಡೈಲಿ ಡ್ಯೂಟಿನೇ ಬರ್ತಲ್ಲ. ಡೈಲಿ ಏನಾಗಿದೆ ಗೊತ್ತಾ? ಡೈಲಿ 2,000 800 ಗ್ಲಾಸ್ ಬಾಡಿಗೆ ಬೀಳ್ತಾ ಇದಾವೆ. ನನಗೇನು ಒಂದು ಬಾಡಿಗೆ ಬೀಳ್ತಾ ಇಲ್ಲ. ಆಮೇಲೆ ಐತಿ ಇಬ್ಬರದು. ಇವ್ರಿಗೆ 800 ಗ್ಲಾಸ್ ಕೊಡ್ತಾನೆ, ಅದು ನಮ್ಮ ಹತ್ರ ಇಲ್ಲ. ಅದು ಒಂಥರ ಹೆಂಗ್ ಗೊತ್ತಾ ನೋಡ್ರಿ, ಸರ್ವಣ್ಣ ಅದ್ ನೋಡಿದ್ರಿ, ಇವಾಗ ನಮ್ ತೋರಿಸ್ತೀನಿ ನೋಡ್ರಿ. ನಾವೆಲ್ಲ ಬೇಕಾರಿ ನನ್ ಮಕ್ಕಳ್ರಿ. ಎಷ್ಟ್ ದಿನದ್ದು ಅಣ್ಣ? ಒಂದ್ ವಾರದ್ದು ಅಣ್ಣ. 4 ದಿನದ್ದು ಅಣ್ಣ. 4 ದಿನದ್ದು ಇಂಟ್ರೆಸ್ಟ್ ಆಗಿ ಡ್ಯೂಟಿ ಮಾಡಿದ್ದಿನ. ಅದೇ ಒಂದಿನ ಮೊಸರನ್ನ, ಒಂದಿನ ಚಿತ್ರಾನ್ನ. ಇವತ್ ನೋಡ್ರಿ ಇಲ್ಲಿ ಇವತ್ತಿಂದು ನಾರ್ಬಿಟ್ಟದೆ ಜೀವನ. ಒಂದ್ ವಾರದ್ದು ಇವತ್ತಿಂದು
ನಿನ್ಗೇನ್ ಬಿಡೋಣ, ಊರ್ ಜನನೇ ಮಾತಾಡ್ಕತ್ತವ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಪೇಮೆಂಟ್ ಬರ್ತದೆ ಅಂದ್ಬಿಟ್ಟು. ಇರಿ ಪೇಮೆಂಟು, ನನ್ನ ಪೇಮೆಂಟು 3 ತಿಂಗಳಾಯ್ತು ಗಾಡಿ ಲೋನ್ ಕಟ್ಟಿಲ್ಲ, ಅದನ್ನು ತೋರಿಸ್ಬಿಡೋಣ. ಜಲ್ದಿ ತೋರ್ಸೋಣ, ಬೋರ್ ಹೊಡೆದ್ ಬಿಡ್ತದೆ, ಸ್ಕಿಪ್ ಮಾಡಕ್ ಬಿಡ್ತಾರೆ. 17,880. ಯಾವಾಗ? 20 ಫೆಬ್ರವರಿಗೆ 17,880 ನನ್ ಕಟ್ಟಬೇಕಾಗಿತ್ತು ಡ್ಯೂ ಡೇಟು. ಇವಾಗ ಎಷ್ಟು? 13. ಇವಾಗ 20ನೇ ಮಾರ್ಚ್ ಬಂತು ಅಂತಂದ್ರೆ 3 ತಿಂಗಳು ಲೋನು. ನನ್ನ ಗಾಡಿ ಆಲ್ರೆಡಿ ಸೀಸಿಂಗ್ ಅಲ್ಲಿ ಐತೆ, ಲೋನ್ ಕಟ್ಟಿಲ್ಲ ಅಂತ. ಈ ತರ ನಂದೇ ಒಂಥರ ಬೇರೆ ತಳಪಾಳು. ಬೆಳಗ್ಗೆಯಿಂದ 499 ರೂಪಾಯಿ ದುಡ್ದಿದ್ದೀನಿ. 165 ರೂಪಾಯಿ ಒಂದ್ ಬಿರಿಯಾನಿ, ಒಂದ್ ಕೋಕು. ಬೆಳಗ್ಗೆ 450 ರೂಪಾಯಿ. ಆಮೇಲೆ ಉಗುರು ಜಾಸ್ತಿ ಬಂದ್ಬಿಟ್ಟಿತ್ತು, ಮನೇಲಿ ಉಗುರು ನೇಲ್ ಕಟ್ರ್ ಇತ್ತು, ಅದನ್ನ ಹುಡ್ಕಕ್ ಹಾಕ್ದಾರೆ ಸೋಂಬೇರಿ ಬಿದ್ಬಿಟ್ಟು ಒಂದ್ ನೇಲ್ ಕಟ್ರ್ ತಗೊಂಡೆ, ಇದು 60 ರೂಪಾಯಿ. ಆಮೇಲೆ ನಮ್ದು ಗಂದ್ಲು ಕಡ್ಡಿ, ತೀರ್ಥ ಪ್ರಸಾದಗಳಿಗೆಲ್ಲ ಇನ್ನೂ ತುಂಬಾ ಐತೆ. ದುಡಿಯೋದನ್ನ ಅಲ್ಗಲ್ಗೆ ಮೇಕಪ್ ಮಾಡ್ಬಿಟ್ಟು ಖಾಲಿ ಜಾಬಲ್ಲಿ ಮನೆಗೆ ಹೋಗೋದು, ಇದು ನಮ್ ಬಾಳು. ಅದಕ್ಕೇನಾ ಈ ತರ ಕಷ್ಟ ಬಿದ್ದು ದುಡಿಮೆ ಮಾಡಿ ಖರ್ಚು ಮಾಡ್ಕೊಂಡು ಮನೆಗೆ ಏನ್ ಎತ್ಕೊಳಲ್ಲ. ಅದಕ್ಕೆ ಇವಾಗ ಮೀಟರ್ ಜಾಸ್ತಿ ಬೇಕು ಅಂತ ನಾವು ಕೇಳ್ತಾ ಇರೋದು. ನಿಯತ್ತಾಗಿ ದುಡ್ದ್ಬಿಟ್ಟು ಮೇಲ್ ಬರಂಗಿದ್ರೆ ಎಲ್ಲಾರು ಇಷ್ಟೊತ್ತಿಗೆ BMW ಕಾರಲ್ಲಿ ಓಡಾಡ್ತಾ ಇದ್ರು. ಡರ್ಲಿಂಗ್, ನಮ್ ತರ ಆಟ ಓಡಿಸ್ಕೊಂಡಲ್ಲ, ಬೀಳ್ತಾ ಇರ್ಲಿಲ್ಲ. ಯಾಕೆ ಎಕ್ಸ್ಟ್ರಾ ಕೇಳೋದು ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಕೇಳೋದು. ಕೊಟ್ಕೊಳಕ್ ಯಾವನ್ಲ ಕೊಡ್ತಾನೆ, ಬಿರಿಯಾನಿಗೆ ಯಾವನ್ಲ ಕೊಡ್ತಾನೆ, ನಮ್ ಖರ್ಚಿಗೆ ಮನೆಗೆ ಅಲ್ಲ. ಇವರಲ್ಲ, ನಾವು ಅಂದ್ರೆ ಎಕ್ಸ್ಟ್ರಾ ಅಂದ್ರೆ ಒಂದ್ 20-30 ಎಕ್ಸ್ಟ್ರಾ ಕೇಳೋದು. 20-30 ಕೇಳಿದ್ರೆ ನಡೆಯುತ್ತೆ. ಫೋರ್ಟ್ ಕಡೆಕ್ ಮ್ಯಾನೇಜ್ ಆಗ್ಬೇಕು, ಬಿರಿಯಾನಿ ಮ್ಯಾನೇಜ್ ಆಗ್ಬೇಕು. 20-30 ಕೇಳಿದ್ರೆ ಪ್ಯಾಸೆಂಜರ್ ಖುಷಿಯಿಂದ ಕೊಡ್ತಾರೆ. ಅದೇ ಜಾಸ್ತಿ ನಿಮ್ಗೋಸ್ಕರ ಕಷ್ಟ ಬಿದ್ದು ದುಡಿತಾ ಇರೋದಲ್ಲ. ಏನ್ ಯುವರ್ ಪ್ರಾಬ್ಲಮ್? ಒಂದ್ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡಕ್ ಏನ್ರಿ ನಿಮ್ಗೆ ಇರುವಾಗ? ಅಣ್ಣ ಎಕ್ಸ್ಟ್ರಾ ಆಲ್ರೆಡಿ ಕೊಡ್ತಾ ಇದಾರಣ್ಣ, ಮಿನಿಮಮ್ 30 ರೂಪಾಯಿ. ಯಾವ್ದೇ ಆಪಲ್ ನೀವು ಡ್ಯೂಟಿ ಮಾಡಿದ್ರೆ 50 ರೂಪಾಯಿ ಕೊಡ್ತಾರಲ್ಲ, 20 ರೂಪಾಯಿ ಜಾಸ್ತಿನೇ ಕೊಡ್ತಾರಲ್ಲ. ಅಲ್ಲೋ ಯಸೂಸ್ ಮೀ, ನಾನ್ ಕೇಳ್ತಾ ಇರೋದು ವೈಯಕ್ತಿಕವಾಗಿ, ಅಪ್ಲಿಕೇಶನ್ ಅಲ್ಲಪ್ಪ. ಅಪ್ಲಿಕೇಶನ್ ಅಲ್ಲಿ 20-30 ಅಲ್ಲ, ಶರ್ರಾಗೆ ಹೊಡಿತಾವ್ ನಿಮ್ ಬಗ್ನಿ ಕೊಟ್ಟ. ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ರೆ ಎಷ್ಟು ಕಿಲೋಮೀಟರ್ ಅಣ್ಣ? ಏನಣ್ಣ? 3.59, 3.5 ಕಿಲೋಮೀಟರ್ ನೋಡೋಣ. 3.5 ಕಿಲೋಮೀಟರ್ ಎಷ್ಟು ಕೊಟ್ಟವನೆ? 63 ರೂಪಾಯಿ ಕೊಟ್ಟವನೆ. ಬಾನ್ಸ್ವಾಡಿ ಅಣ್ಣ, ಬಾನ್ಸ್ವಾಡಿ ಬರ್ತೈತೆ. ಇವ್ರಿಗೆ ಬಾಣಸ್ವಾಡಿ ಕೊಡ್ತಾನೆ, ನನಗ್ ಒಂದು ಬಾಣಸ್ವಾಡಿ ಕೊಡ್ತಾ ಇಲ್ಲ. ಇವಾಗ ಅಲ್ಲಿರೋ ಕಸ್ಟಮರ್ ಬಾಯ್ ಬಡ್ಕೊಂತ ಇರ್ತಾನೆ, ನನ್ನ ಮಗಳು ಬಾಣಸ್ವಾಡಿಗೆ ಅಕ್ಸೆಪ್ಟೇ ಮಾಡಲ್ಲ. ಇವ್ರು ಇವಾಗ ಬಾಣಸ್ವಾಡಿಗೆ ಹೋಗ್ಬೇಕು, ಇವ್ರು ಕೊಡ್ತಾ ಇಲ್ಲ. ಇವ್ರು ಇವಾಗ ಇಲ್ಲೇ ಇರ್ಬೇಕು, ಇವ್ರು ಕೊಡ್ತಾವ. ನೀ ಏನ್ ಮಾಡೋದು? ಆಮೇಲೆ ಐತೆ ಡ್ಯೂಟಿ ಉಗಿಸ್ಕೊಳ್ತಾ ಇರೋದು ನಾವು, ಈ ಕಂಪನಿ ಅವ್ರು ಮಾಡಕ್ ಬಂತು, ಬಿತ್ತು. ಟಾಟಾ, ಬೈ ಬೈ, ಧನ್ಯವಾದಗಳು. ಇನ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಾರೆ ಆಟೋ ಕನ್ನಡಿಗನ ಕಡೆಯಿಂದ, ನಮ್ ಕಡೆಯಿಂದ. ಬಾಯ್ ಬಾಯ್. ಸೊ ಬರೋಣ ಡಾರ್ಲಿಂಗ್ಸ್. ಅಣ್ಣ ಬರ್ಲಾ? ಸರ್ವಣ್ಣ ಬಾಯ್ ಬಾಯ್. ಡ್ಯೂಟಿ ಆನ್ ಮಾಡಿ ಹೊರಡ್ತಾ ಇರೋಣ. ಆಮೇಲೆ ಥ್ಯಾಂಕ್ಸ್ ಅನಿತಾ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು. ಯಾಕಂದ್ರೆ ಬಾಕ್ಸ್ ಖಾಲಿಯಾಗಿ ಹೋಗಿತ್ತು, ಪ್ಯಾಡ್ ಎಲ್ಲ ನಮ್ಮ ಹೆಣ್ಮಕ್ಳು ಕೀಚ್ಕೊಂಡು ಹೋಗ್ಬಿಟ್ಟಿದ್ರು. ಅನಿತಾ ಮೇಡಮ್ ತಿರ್ಗಾ ಫುಲ್ ಮಾಡಿ ಕೊಟ್ಟಿದ್ದಾರೆ. ಈ ಸರಿನೂ ನನ್ನ ಕಾಸಿಂದ ಫುಲ್ ಮಾಡಕ್ ಬಿಟ್ಟಿಲ್ಲ, ಅನಿತಾ ಮೇಡಮೇ ಫುಲ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅನಿತಾ ಮೇಡಮ್. ಎಲ್ಲ ಹೆಣ್ಮಕ್ಳುಗಳ ಕಡೆಯಿಂದ ಫುಲ್ ಆಗಿದೆ. ಯಾರಿಗಾದ್ರೂ ಬೇಕು ಅಂತಂದ್ರೆ ಒಂದೊಂದಾಗಿ ತಗೊಂಡು ಹೋಗಿ, ಎಲ್ಲ ದೇವ್ಕೊಂಡು ಹೋಗ್ಬೇಡಿ. ಸೊ ಬರೋಣ, ಬರ್ತೀನಿ ಡಾರ್ಲಿಂಗ್. ಸೊ ಇದು 1.3 ಕಿಲೋಮೀಟರ್ ಇರೋದು. ಸೊ ಇಲ್ಲಿಂದ ನಾವು ಇವಾಗ ಆರ್ ಯು ಸ್ಟಾರ್ಟಿಂಗ್? ಆನ್ ಮೈ ವೇ ಮೆಸೇಜ್ ಕಳಿಸಿದ್ದೀನಿ. ಸೊ ಬರ್ತಾ ಇದ್ದಾವೆ ದೇವ್ರ ಬೀಸ್ನಳ್ಳಿ, ಕಾಡು ಬೀಸ್ನಳ್ಳಿ ಆ ಕಡೆ ಬರ್ತಾ ಇದ್ದಾವೆ. ಬಟ್ ನಾನು ಆ ಕಡೆ ಅಲ್ಲ, ನಾನು ಮನೆ ಕಡೆ ಹೋಗ್ಬೇಕು. ಆ ಕಡೆನೇ ನಾನು ಲೋಕಲ್ ಡ್ಯೂಟಿ ಮಾಡ್ಕೊಂಡು ಇದ್ದು ಬಿಡ್ತೀನಿ. ನಾನು ಎಷ್ಟು ಲಾಂಗ್ ಬರೋದಿಲ್ಲ, ಇವಾಗ ಇತ್ತೀಚೆಗೆ ಬರೋದು ಬಿಟ್ಟಿದ್ದೀನಿ. ಸೊ ಲೋಕಲಲ್ಲಿ ಡ್ಯೂಟಿ ಮಾಡಿಕೊಂಡು ಆದಷ್ಟು ಲೋಕಲಲ್ಲಿ ಇರೋಕ್ಕೆ. ಬಟ್ ಇವತ್ತು ಇಂಟರ್ವ್ಯೂ ಇತ್ತು, ಅಂದರೆ ಅನಿತಾ ಮೇಡಮ್ ಅವರು ನಮಗೆ ಇಂಟರ್ವ್ಯೂ ಮಾಡಿದ್ರು. ಯಾವುದ್ರ ಬಗ್ಗೆ ಅಂದರೆ ಮೀಟರ್ ದರ ಏರಿಕೆ ಬಗ್ಗೆ. ಸೊ ಮೀಟರ್ ದರ ಏರಿಕೆ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದ್ರ ಬಗ್ಗೆನೇ ಇತ್ತು. ಎಲ್ಲಪ್ಪ ಆ ಕಡೆ ಇದ್ದಾರಾ? ಓಕೆ, ದೊಂಬ್ಳೂರು ಕಡೆ ಇದ್ದಾರಾ? ಸೊ ಬರೋಣ, ಇವಾಗ ಫಸ್ಟ್ ಡ್ಯೂಟಿ ಮಾಡೋಣ. ಸಾಹೇಬ್ರೇ,
ಉಲ್ಟಾ ಹಂಗಾಕು. ಬಾ ಕತ್ತೆ ಈ ಕಡೆ ಈ ಕಡೆ ಈ ಕಡೆ ಅಲ್ಲಿ ಗಾಡಿ ಐತೆ ತಾನೆ ಈ ಕಡೆ. ಹೇಳಿ ಸಾಹೇಬ್ರೆ ಎಲ್ಲಿಗೆ ಹೋಗೋಣ? ಮನೆಗ ಮನೆಗೇನಕ್ಕೆ? ಮನೆ ಬೇಡ. ಮನೆಗೆ ಹೋದ್ರೆ ಸುಮ್ಮನೆ ನಿಮ್ಮಮ್ಮ ಹೊಡಿತಾಳೆ. ನಿನ್ಗೆ ಹೊಡಿತಾಳೆ ತಾನೆ? ಹೊಡಿತಾಳ? ಬೇಡವಲ್ಲ? ಇವಾಗ ಇದೇ ವಿಡಿಯೋನ ನಿಮ್ಮಮ್ಮಗೆ ನಾನು ತೋರಿಸ್ಬಿಟ್ಟು ಹೇಳ್ತೀನಿ. ಏನಂದೆ ನೀನು? ನಿನಗೆ ನಿಮ್ಮಮ್ಮ ಹೊಡಿತಾಳಲ್ವಾ? ಅಣ್ಣ ನೀವು ಕೇಳಿಸ್ಕೊಂಡ್ರೆ ತಾನೆ? ವಾಲೇಕುಮ್ ಸಲಾಮ್. ಆ ಫೋಟೋ ಕನ್ನಡಿಗಕ್ಕೆ ಸಾಹೇಬ್ರು ಮೇಡಮ್ಗೆ ಏನಂತ ಮೇಡಮ್ ಹತ್ರ ಮೇಡಮ್ಮು ಹೊಡಿತಾರೆ ಅಂತಂದ. ಇವಾಗ ನಾನೇನು ಮಾಡೋನಿದ್ದೀನಿ ಗೊತ್ತಾ? ಸಾಹೇಬ್ರು ಕೋಪ ಬರ್ತೈತಿ ಇವಾಗ. ಏನಕ್ಕೆ ಗೊತ್ತಾ ಕೋಪ? ನಾನು ಶೂ ಹಾಕ್ಕೊಂಡಿದ್ದೀನಲ್ವಾ, ಸಾಹೇಬ್ರಿಗೆ ಏನು ಕೊಡಿಸಿಲ್ಲ ಅಂತ ಕೋಪ ಅಲ್ವಾ ಸಾಹೇಬ್ರೆ? ಶೂ ಕೊಡಿಸಿಲ್ಲ ಅಂತ ಕೋಪ ತಾನೆ ನಿಮಗೆ? ಕೊಡಿಸಲ್ಲ. ನಿಮಗೆಲ್ಲ ನೆನಪೈತಾ ಇವನೇನಂದ? ನಮ್ಮ ಮೇಡಮ್ ಅವರು ಇವ್ನಿಗೆ ಹೊಡಿತಾರೆ ಅಂತ ಹೇಳಿದಂತಾನೆ. ಇವಾಗ ಮೇಡಮ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ, ಈ ವಿಡಿಯೋ ತೋರಿಸ್ತೀನಿ. ನಿಮ್ಮಮ್ಮ ನಿಂಗೆ ಹೊಡಿತಾರಲ್ಲ ಮತ್ತೆ ನಾನು ಓಡೋಗ್ ಬಿಡ್ತೀನಿ. ಓಡೋಗ್ ಬಿಡ್ತೀನಿ. ಎಲ್ಲಿಗೆ ಓಡೋಗ್ತೀಯ? ಎಲ್ಲಿಗೆ ಓಡೋಗ್ತೀಯ? ಎಲ್ಲಿಗೆ? ಕತ್ತೆ ಅಯ್ಯ ನಂದು ಕತ್ತೆ. ನನ್ನ ಹತ್ರ ವಿಡಿಯೋ ಐತಿ, ನಿಮ್ಮ ಅಮ್ಮನ ಕೈಯಲ್ಲಿ ನಾನು ಹೊಡಿಸ್ತೀನಿ. ಕತ್ತೆ ಇರು 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 ಇರು. ಓಯ್ ಏನಂದ ಗೊತ್ತಾವ? ನೀನೋ ಹೊಡಿತಿ ಅಂತ ಅದಕ್ಕೆ ಮನೆಗೆ ಹೋಗೋದು ಬೇಡ ಅಂತ ಅಂದವ. ಮೇಡಮ್ ಐತಿ ಇವಾಗ ಸಾಹೇಬ್ರಿಗೆ ಹಾಕ್ಕೊಂಡು ಹೊಡಿಯೋದು. ಹೊಡಿ ಮೇಡಮ್, ಅಯ್ಯನ್ ಹೊಡಿ. ಅವನೇನಂದ ಗೊತ್ತಾ? ನನ್ನ ಹತ್ರ ವಿಡಿಯೋ ಐತೆ, ಪ್ರೂಫ್ ಐತೆ. ತಗೋ 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 ತಗೋ. ಏನಂದ ಗೊತ್ತಾ? ವಿಡಿಯೋ ಐತೆ, ವಿಡಿಯೋ ಐತೆ ನನ್ನ ಹತ್ರ, ವಿಡಿಯೋ ಐತೆ. ಹಾಕು 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 ಹಾಕಿ ನಂದು, ಹಾಕಿ ನಂದು ಹಾಕು. ಕಡಿತವನೆ ಕತ್ತೆ. ಏನಪ್ಪ ಇವನು ಡ್ಯೂಟಿ ಮಾಡದೆ ಬೇಗ ಬಂದವನೇ ಅನ್ಕೊಂಡ? ಏನಿಲ್ಲ, ಅಮ್ಮಂಗೆ ಹುಷಾರಿರ್ಲಿಲ್ಲ. ಅಲ್ಲಿ ನೋಡಿ ಅಮ್ಮ ಮಾತ್ರ ತಗೋತಾ ಇದ್ದಾರೆ. ಸೊ ಅದಕ್ಕೆ ಬೇಗ ಬರಬೇಕಾಯ್ತು. ಅಮ್ಮ ಫೋನ್ ಮಾಡಿದ್ರು. ಇವಾಗ ಡ್ಯೂಟಿ ಅಂತೂ ಮಾಡೋಕ್ಕಾಗಲ್ಲ, ಮನೆಗೆ ಹೋಗಿ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಬೇಕು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾಳೆಯಿಂದ ಮತ್ತೆ ಡ್ಯೂಟಿ ಮಾಡೋಕ್ಕೆ ನಾಳೆ ನೋಡ್ತೀನಿ, ಆದಷ್ಟು ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಒಂದು ಲೈಕು ಶೇರು ಕಮೆಂಟು ಕೊಟ್ಬಿಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಇದು ಇನ್ನೂ ಸ್ಟಾರ್ಟ್ ಮಾಡಿರೋದು, ಆ ಕಾರಣದಿಂದ ಪರ್ಫೆಕ್ಟಾಗಿ ನಾನು ವಿಡಿಯೋ ಮಾಡೋದು ಅಂದರೆ ವ್ಲಾಗನ್ನು ನಾನು ಮಾಡಿಲ್ಲ. ನನಗೆ ಮಿನಿ ವ್ಲಾಗ್ ಮಾಡಿ ನನಗೆ ಅಭ್ಯಾಸ ಇರೋದ್ರಿಂದ ಫುಲ್ ವ್ಲಾಗು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾವ ರೀತಿ ಮಾಡಬೇಕು ಅಂತ ಸ್ವಲ್ಪ ಐಡಿಯಾ ಇಲ್ಲ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಏನಾದರೂ ತಪ್ಪುಗಳಿದ್ದರೆ ಖಂಡಿತವಾಗ್ಲೂ ತಿಳಿಸಿ, ತಿದ್ಕೊಳ್ಳೋ ಅಂಥ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಯಾಕಂತಂದರೆ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ. ಆದಷ್ಟು ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ತಿದ್ಕೊಳ್ಳೋ ಅಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.